ಕಳವ ನನ್ನ ಮಕ್ಕಳನ್ನ ಕಾಯವ ಏನಾದರೂ ಒಂದು ದಾರಿ ತೋರಿಸವ ನಾನು ಯಾರೋ ಹಿಡ್ಕೊಂಡ್ಬಿಟ್ರು ಅಂತ ಹೆದರ್ಬಿಟ್ಟೆ. ಇಲ್ಲ ಕಣವ, ನಾನು ಅವಳಿಗೆ ದುಡ್ಡು ತಲುಪಿಸ್ಬೇಕು. ನಿನ್ನ ಮಕ್ಕಳು ನುಳ್ಸಿರುವ ಆ ದೇವಿ ನಿನ್ನ ಮನೆ ನುಳ್ಸಲ್ವಾ? ನಾನು ಕ್ಷಮಿಸ್ಬಿಡ್ರವ, ನಾನು ದೇವಸ್ಥಾನದ ಹತ್ರ ಹೋಗಿರ್ತೀನಿ, ನೀವು ಅಲ್ಲಿಗೆ ಬಂದ್ಬಿಡಿ. ದಯವಿಟ್ಟು ಕ್ಷಮಿಸಿ. ಅಂಕಲ್, ನೀವು ಸಾಲ ಕೊಡೋಷ್ಟು ದೊಡ್ಡವರು ಅಂದಮೇಲೆ ನಮ್ಮ ಈ ಚಿಕ್ಕ ಮನೆ ನಿಮಗೆ ಯಾಕೆ ಬೇಕು? ಪ್ಲೀಸ್ ಅಂಕಲ್, ಬಿಟ್ಬಿಡಿ. ನಮ್ಮ ಅಣ್ಣ ಯಾರಿಗೂ ಮೋಸ ಮಾಡೋನಲ್ಲ, ಅವನಿಗೆ ತೊಂದರೆ ಕೊಡಬೇಡಿ. ಸ್ವಲ್ಪ ವರ್ಷ ಟೈಮ್ ಕೊಡಿ, ನಾನು ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗಿ ನಿಮ್ಮ ಸಾಲನ ನಾನು ತೀರಿಸ್ತೀನಿ. ನಮ್ಮ ಮನೆನ ನಮ್ಮಿಂದ ಕಿತ್ಕೋಬೇಡಿ. ಹಂಗಂತ ಹೇಳು ಅಂತ ನಿಮ್ಮ ಅಣ್ಣ ಹೇಳಿ ಕಳಿಸದ್ನಾ? ಈ ನಿನ್ನು ಸಣ್ಣ ಕೂಸು, ನೀನು ಓದಿ ದೊಡ್ಡ ಕೆಲಸಕ್ಕೆ ಸೇರ್ಕೊಂಡು ನನ್ನ ಸಾಲ ತೀರ್ಸೋದಕ್ಕೆ ನಾನು ಚಟ್ಟಕ್ಕೆ ಏರ್ಬಿಟ್ಟಿರ್ತೀನಿ. ಕುಸೆ ಬಾಯ್ಲಿ ಇರು ಅಣ್ಣ, ನಾನು ಕೇಳ್ತೀನಿ. ಬೇಕಾದ್ರೆ ಕಾಲು ಹಿಡ್ಕೊಂಡಾದ್ರೂ ಕೇಳ್ತೀನಿ. ಅವಾಗ್ಲಾದ್ರೂ ಇವ್ರ ಮನ್ಸು ಕರ್ಗುತ್ತೆ ಅಲ್ವಾ ಅಣ್ಣ? ನಿಮ್ಮಣ್ಣ ಸಾಲಕ್ಕೆ ಬಡ್ಡಿ ಕಟ್ಟಕ್ಕಾಗದೆ ಮನೆ ಹರಾಜ್ ಹಾಕಿಸ್ಕತ್ತವನೆ ಅಂತವನು ನಿನ್ನ ಓಸಿ ದೊಡ್ಡ ಕೆಲ್ಸಕ್ಕೆ ಸೇರಿಸ್ಬಿಡ್ತಾನ. ಕುಸೆ ಬಾಯ್ಲಿ ಇರೋಣ ಒಂದು ನಿಮಿಷ. ಬಾ ಕುಸೆ. ಒಂದು ನಿಮಿಷ ಇರೋಣ. ಏನ್ರಿ ದೊಡ್ಡ ಮನುಷ್ಯ, ನಮ್ಮ ಅಣ್ಣನ ಏನು ಅನ್ಕೊಂಡಿದ್ದೀರಾ? ಮನೆ ಹರಾಜಿಗೆ ಬಂತು ಅಂತ ನಮ್ಮ ಅಣ್ಣನ ಕೈಲಿ ಏನೂ ಆಗಲ್ಲ ಅನ್ಕೊಂಡಿದ್ದೀರಾ? ನಮ್ಮ ಅಣ್ಣ ದೊಡ್ಡವ್ರಿಗೆ ಎದುರ್ತಾ ಕೊಡಬಾರ್ದು ಅಂತ ನಮಗೆ ಸಂಸ್ಕಾರ ಕಲಿಸಿದಾನೆ. ರಮ್ಯಾ ಸರಿಯಾಗಿ ಹೇಳಿದಾಳೆ. ಇದು ಒಂದೇ ಕಾರಣಕ್ಕೆ ನಿಮ್ಗೆ ಯಾರಿಗೂ ಏನು ಹೇಳದೆ ಸುಮ್ಮನೆ ಬಿಡ್ತಾ ಇದ್ದೀವಿ. ನಮ್ಮ ಅಣ್ಣನ ಬಗ್ಗೆನೆ ಮಾತಾಡ್ತಿದ್ದೀರಾ, ಅದ್ಮ್ಯಾಕೆ ಬುಡ ಮಾತೇ ಇಲ್ಲ. ಏನ್ರಿ ಮಾತಾಡ್ತಿದ್ದೀರಾ? ಅವ ಅವ ಏನ್ಲ ಸೀನಾ, ಒಂದೇ ಉಸಿರಿಗೆ ಹಿಂಗ್ ಬತ್ತಿದ್ಯಾ? ನಮ್ಮ ಶಿವಣ್ಣನ ಮನೆ ಹರಾಜಿಗೆ ಬಂದೈತೆ. ಏನ್ಲ ಹೇಳ್ತಿದ್ಯಾ? ಸರಿ ಕೇಳಿಸ್ಕೊಂಡ್ ಬರ್ಬೇಕಿತ್ತು. ದೇವ್ರ ಸತ್ತವ್ರು ನಿಜ ಕಣವ. ಅಯ್ಯೋ ಭಗವಂತ, ಏನ್ಲ ಮಾಡೋದು ಇವಾಗ? ಕರೆಕ್ಟ್ ಟೈಮ್ಗೆ ನಿಮ್ಮಪ್ಪ ಊರ್ನಾಗೂ ಇಲ್ಲ. ಫೋನ್ ಮಾಡೋಣ ಅಂದ್ರೆ ಫೋನು ಹೋಗ್ತಾ ಇಲ್ಲ. ಸೀನಾ, ಇನ್ನೊಂದ್ಕಿಂತ ನಿಮ್ಮಪ್ಪಂಗೆ ಫೋನ್ ಮಾಡ್ಲಾ? ಅವ್ರೇನಾರ ಫೋನಿಗೆ ಸಿಕ್ಕಿರೆ ಶಿವ ಮನೆ ಖಂಡಿತ ಉಳಿಸ್ತಾರೆ ಕಣ್ಲಾ. ಸರಿ ರವ, ಮಾಡ್ತೀನಿ. ವಾ, ಫೋನ್ ಹೋಯ್ತಾ ಇಲ್ಲ ಕಣವ. ಅಯ್ಯೋ, ಹೆಣ್ಮಕ್ಳಿರೋ ಮನೆ ಏನ್ ಮಾಡ್ತಾನ ಶಿವು? ಸರಿ ನಡಿ ಹೋಗಬ. ಅವ ಯಾಕ್ಲಾ? ಶಿವಣ್ಣನ ಮನೆ ಹರಾಜಿಗೆ ಬಂದಿರೋದು ರಶ್ಮಿ ಮದುವೆ ಮಾಡಿರೋ ಸಾಲದಿಂದ. ಆ ದುಡ್ಡನ್ನ ನಾನೇ ಕದ್ದಿದ್ದೀನಿ ಅಂತ ಅವರೆಲ್ಲ ತಪ್ಪು ತಿಳ್ಕೊಂಡವ್ರೆ. ಈಗ ಅಲ್ಲಿಗೆ ಹೋದ್ರೆ ನನಗೂ ಕಷ್ಟ ಆಯ್ತದೆ, ಅವ್ರಿಗೂ ಕಷ್ಟ ಆಯ್ತದೆ. ನೀನ್ ಹೇಳೋದು ದಿಟ್ಟ ಕಣ್ಲಾ. ಏನ್ ಮಾಡೋದೀಗ? ವಾ, ದೂರದಿಂದಲೇ ನಿಂತ್ಕೊಂಡು ನೋಡ್ಕೊ ಬರ್ತೀನಿ. ಶಿವಣ್ಣ ಕಷ್ಟದಲ್ಲಿದ್ರು ನನ್ನ ಕೈಲಿ ಏನೂ ಮಾಡೋಕ್ಕಾಯ್ತಿಲ್ವಲ್ಲ. ಆದರೆ ಅವ ನಿನ್ನ ಮೇಲೆ ಆಣೆಗಳು ಕಣವ, ನಾನು ಆ ದುಡ್ಡು ಕದ್ದಿಲ್ಲ ಕಣವ. ನಂಗೆ ಗೊತ್ತೈತೆ ಕಣ್ಲಾ, ಆದ್ರೆ ಈಗ ಏನ್ ಮಾಡೋದು? ಅತ್ಲಾಕ್ ಹೋಗಕ್ಕೂ ಆಗಲ್ಲ, ಹೋಗ್ದಂಗೆ ಇರಕ್ಕೂ ಆಗಲ್ಲ. ನೀನು ಹೇಳೋದೆ ಸರಿ, ನಾವು ದೂರದಾಗೆ ನಿಂತ್ಕೊಂಡು ನೋಡೋಣ. ಒಂದು ಕೆಲಸ ಮಾಡ್ತೀನಿ, ನೀನು ಬರೋದು ಬೇಡ, ನಾನು ಹೋಗಿ ನೋಡ್ಕೊ ಬರ್ತೀನಿ. ಅಲ್ಲಿ ಏನೇನು ಆಯ್ತೈತೆ ಅಂತ ನೀನು ಫೋನ್ ಮಾಡಿ ವಿಷಯ ತಿಳಿಸ್ತೀನ? ಸರಿ ಕಣವ, ನಾನು ಹೋಗಿ ಬರ್ತೀನಿ. ಹೋಗ್ ಪಾಪಂಗ, ಹುಷಾರು. ಅಲ್ಲ, ಶಿವು ಒಬ್ರಿಗೆ ಮೋಸ ಮಾಡ್ದವನಲ್ಲ, ಆದ್ರೂ ಅವನ ಮನೇನೆ ಹರಾಜಿಗೆ ಬಂದ್ಬಿಟ್ಟೈತಲ್ಲ. ಅಣ್ಣ, ನಾನು ಈಗಲೇ ಅಣ್ಣನ ಮನೆಗೆ ಹೋಗ್ತೀನಿ.
ನಮ್ಮಣ್ಣನ ಕೈಲಾಗದೆ ಇರೋನು ಅನ್ಕೊಂಡಿದ್ದೀರಾ? ನಿಮ್ಮ ಮುಖ ನೋಡೇ ಅಂದಾಜು ಮಾಡ್ಬೋದು. ನಿಮಗಿರೋ ಕೆಟ್ಟ ಬುದ್ಧಿಗೆ ನಿಮ್ಮ ಜೊತೆ ಹುಟ್ಟಿರೋ ಅಕ್ಕ ತಂಗಿರು ಯಾರು ನಿಮ್ಮ ಜೊತೆ ಚೆನ್ನಾಗಿಲ್ಲ ಅಲ್ವಾ? ಒಡ ಹುಡ್ದವ್ರ ಜೊತೆ ಸಂದಾಗಿಲ್ಲ ಅಂದ್ರೆ ಇದ್ದು ಸತ್ತಂಗೆ ಅಣ್ಣ. ಆದ್ರೆ ನಮ್ಗೆಲ್ಲ ನಮ್ಮ ಅಣ್ಣ ಜೊತೆಗಿಲ್ಲ ಅಂದ್ರೆ ಬದುಕಿದ್ದು ಸತ್ತಂಗೆ. ಆಸ್ತಿಗೋಸ್ಕರ ಅಕ್ಕ ತಂಗಿರ ಜೊತೆ ಜಗಳ ಮಾಡ್ಕೊಂಡು ಹಣನೇ ಮುಖ್ಯ ಅನ್ನೋರ್ ಮಧ್ಯೆ ಒಡ ಹುಟ್ಟಿದ ತಂಗಿರ್ನ ಆಸ್ತಿ ತರ ಬೆಳೆಸಿದನಲ್ಲ ನಮ್ಮಣ್ಣ. ಕೈಲಾಗದೆ ಇರೋನ ಕೈಲಾಗದೆ ಇರೋರು ಯಾರು ಗೊತ್ತಾಡ? ತಂಗಿನ ಒಂದ್ ಭಾರ ಅನ್ಕೊಂಡು ಅವಳಿಗೆ ಮಾಡ್ಬೇಕಾಗಿರೋ ಜವಾಬ್ದಾರಿ ಎಲ್ಲ ಹಿಂಸೆ ಅನ್ಕೊಂಡು ಬದುಕ್ತಿರ್ತಾನಲ್ಲ ಅಂತವ್ರು ಕೈಲಾಗದೆ ಇರೋರು. ಹಂಗ್ ನೋಡಿದ್ರೆ ನಮ್ಮಣ್ಣ ಕೋಟಿಗೊಬ್ಬ ಅಲ್ಲ, ನಮ್ಮಣ್ಣ ಒಬ್ನೇ ಕೋಟಿ. ನಮ್ಮಣ್ಣ ಇವತ್ತು ಊರವ್ರ ಮುಂದೆ ಬಿದ್ದಿರ್ಬೋದು, ಆದ್ರೆ ನಮ್ ದೃಷ್ಟಿಲಿ ಅವ್ನು ಯಾವತ್ತಿದ್ರು ಆಕಾಶದ ಮೇಲಿರೋ ನಕ್ಷತ್ರ. ಅವನ ತಲೆ ಎತ್ತಿ ನೋಡ್ಬೇಕು. ಸೀನಾ, 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 ಅತ್ತೆ, ಯಾರಾದ್ರೂ ಬಾಗ್ಲ ತೆಗೀರಿ. ಅಯ್ಯೋ, ಇಬ್ರು ಹೋಗ್ಬಿಟ್ರ. ನಾನು ಏನ್ ಮಾಡ್ಲಿ ಇವಾಗ? ಯಾರಾದ್ರೂ ಬಾಗ್ಲ ತೆಗೀರಿ. ಮಾವ ಹೇಳ್ತಿದ್ದ, ಆ ದೇವರು ಕಷ್ಟದಲ್ಲಿದ್ದೀವಿ ಅಂತ ಗೊತ್ತಾದರೆ ಯಾವುದೋ ಒಂದು ರೂಪದಲ್ಲಿ ಬಂದು ನಮ್ಮ ಕೈ ಹಿಡ್ದೇ ಹಿಡಿತಾರೆ ಅಂತ. ಬರಲೇ ಇಲ್ಲ. ನಿಜ ಭ್ರಮೆ ಆಗುತ್ತೋ, ಭ್ರಮೆ ನಿಜ ಆಗುತ್ತೋ, ಅಥವಾ ನಡೆದಿರೋದೆಲ್ಲ ಕನಸಾಗುತ್ತೋ ಗೊತ್ತಿಲ್ಲ. ಆದರೆ ನಾನಂತೂ ಇವಾಗ ಹೋಗಲೇಬೇಕು. ನಾನು ಅವ್ರ ಜೊತೆಗಾದರೂ ನಿಲ್ಲಬೇಕು. ಮನೆ ಪತ್ರ ಹಣ ಇಟ್ಟು ಶಿವ ಅವರು ತಗೊಂಡಿರೋ ಸಾಲ 10 ಲಕ್ಷ ರೂಪಾಯಿ ಇವತ್ತಿನ ಹರಾಜಿನ ರೇಟು. ಹಾಗಾಗಿ ಸರ್ಕಾರಿ ಸವಾಲ್ 10 ಲಕ್ಷ ರೂಪಾಯಿ. ಯಾರಾದರೂ ಕೂಗೋರಿದ್ರೆ ಕೂಗ್ಬೋದು. ಇರೋದು ನಾಡಂಚು, ಇದಕ್ಕೆ 10 ಲಕ್ಷನಾ? ಅಮ್ಮಮ್ಮ ಅಂದ್ರೆ 3-4 ಲಕ್ಷ ಕೊಡ್ಬೋದು. ಅಣ್ಣಂದ್ರ ಹಿಂಗೆ ಕೈ ಮುಗಿ ಕೇಳ್ಕತೀನಿ, ಏನೋ ಕೆಟ್ಟ ಕಡೆಗೆ ನಮ್ಮ ಮನೆ ಹರಾಜಿಗೆ ಬಂದೈತೆ. ತಾಯಿ ಇಲ್ದೆ ಬೆಳೆದಿರೋ ನಮ್ಗೆಲ್ಲ ಈ ಮನೆನೇ ತಾಯಿ. ಈ ಮನೆ ಹರಾಜಿಗೆ ಬಂದೈತೆ, ಇದಕ್ಕೆಲ್ಲ ನೀವು ಬೆಲೆ ಕಟ್ತಾ ಇದ್ದೀರಾ ಅನ್ನೋ ವಿಷಯನೇ ನಮ್ಮ ಕೈಯಲ್ಲಿ ಅರಗಿಸ್ಕೊಳಕ್ ಆಯ್ತಿಲ್ಲ. ಅಂತದ್ರಾಗೆ ಈ ಮನೆ ಬಗ್ಗೆ ಕೇಳಾಗ ಮಾತಾಡ್ಬೇಡಿ. ಸಾಲ ಈಸ್ಕೊಳ್ಳುವಾಗ ಈ ಮನೆ ಪತ್ರ ಅಡ ಇಟ್ಟಲ್ಲ, ಹಾಗ ಅನಸ್ತಿಲ್ವಾ? ಈ ಮನೆ ತಾಯಿ ಅಂತ ಎಲ್ಲ ಬೂಟಾಟ್ಗೆ ಸಮಯ ನೀವು ಕೂಗಿ. ಸರ್ಕಾರಿ ಸವಾಲ್ 10 ಲಕ್ಷ ರೂಪಾಯಿ. 10,10,000. 10,11,000. ಹೀಗೆ 1,100,000 ರೂಪಾಯಿ ಕೂಗ್ತಾ ಇದ್ರೆ ಸಂಜೆವರೆಗೂ ಇದೇ ಕೆಲಸ ಆಗುತ್ತೆ. ಸ್ವಲ್ಪ ಜಾಸ್ತಿ ಕೂಗ್ರಪ್ಪ. 11 ಲಕ್ಷ. ಇದು ಕೂಗೋದು ಅಂದ್ರೆ ಕೂಗಿ. 11,50,000. 11,50,000. 12.5. 12.5 ಲಕ್ಷ.
ನನ್ನ ಜೀವನದಲ್ಲಿ ಇಂಥ ದಿನ ಬರುತ್ತೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಒಳ್ಳೆ ಕೆಲಸನೇ ಮಾಡೋಳೆ. ಇಲ್ಲ ಅಂದಿದ್ರೆ ಈ ಮನೆ ಹರಾಜು ಹಾಕೋದನ್ನ ಕಣ್ಣಾರೆ ನೋಡಿ ಅದೆಷ್ಟು ನೊಂದ್ಕೋತಿದ್ಲೋ ಏನೋ. ಶಿವಣ್ಣನ ಮನೆನ ಈ ಸ್ಥಿತಿಲಿ ನೋಡೋಕ್ಕಾಯ್ತಿಲ್ಲ. ಶಿವಣ್ಣ, ನಮ್ಮ ತಾಯಿ ಸತ್ಯೋಗ್ಲೂ ನಾನು ದುಃಖದಿಲ್ಲ ಕಣಣ್ಣ. ಆರೋಪ ನನ್ನ ಮೇಲೆ ಬಂತು, ನಿಮ್ಮ ಮನೆ ಬೀದಿಗೆ ಬಂತು. ಹಂಗಾದ್ರೆ ಆ ದುಡ್ಡು ಕದ್ದವ್ರು ಯಾರು? ಅಮ್ಮ, ನನ್ನ ಗಂಡ ನಿನ್ನ ನಮ್ದಷ್ಟು ಬೇರೆ ಯಾರನ್ನೂ ನಂಬಲ್ಲ. ಕೊನೆದಾಗ ಕೇಳ್ಕೊತಿದ್ದೇನೆ, ನಮ್ಮ ಮನೇನ ಉಳಿಸ್ಕೊಡು. ವರದಕ್ಷಿಣೆ ಹಣ ಎಲ್ಲ ಇದ್ರಾಗೆ ಐತೆ. ನಿನ್ನ ಮನೆ ಸಮಸ್ಯೆ ಬಗೆಹರಿತದೆ. ನಾಳೆ ಮಾಕಳವನ್ ದೇವಸ್ಥಾನಕ್ಕೆ ಬಾ. ಇದು ಮದುವೆ ಮನೆ ಕಳ್ತೋಗಿದ್ ಬ್ಯಾಗ್ ಅಲ್ವಾ? ದೇವಸ್ಥಾನಕ್ಕೆ ಬರೋದಕ್ಕೆ ಹೇಗೆ ಸಾಧ್ಯ? ಹಾಗಾದ್ರೆ ನಾನು ಅಂದ್ಕೊಂಡಿದ್ದ ಭ್ರಮೆ ಅಲ್ಲ, ಆ ಮಾಕಣವನ್ನ ಕಾಪಾಡಿದಾಳೆ. ನನಗೆ ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ. ಮಾವ ಹೇಳಿದ್ ನಿಜ ಆಗೋಯ್ತು. ಕಳ್ದೋಗಿದ್ ಕೊಟ್ರೆ ಅದು ವರ ಅಂತ ಮಾವ ಹೇಳ್ತಿದ್ದ. ನನಗೆ ವರ ಸಿಕ್ಬಿಡ್ತು. ಆ ಮಾಕಣವನ್ನೇ ವರ ಕೊಟ್ಬಿಟ್ಲು. ಈಗಲೇ ಹಣನ ತಗೊಂಡೋಗಿ ನನ್ನ ಕಣ್ಣನ ಕೈ ಕೊಟ್ಟು ನನ್ನ ಮನೆನ ಉಳಿಸ್ಕೋಬೇಕು. ಅಮ್ಮ, ಮಾತಾಡವ ಕಾರ್ಸಿ ಕೊಡ್ತೀಯ ಅನ್ನೋದಕ್ಕೆ ಇದೇ ಸಾಕ್ಷಿ. ನನ್ನ ಸೊಸೆ ದುಡ್ಡು ತಗೊಂಡೋಗಿ ಮನೆ ಕೊಡ್ತಾವಳೆ. ನನ್ನ ಮನೆ ಉಳಿತದೆ. ನಾನು ಬಂದು ಕೆಲಸ ಮುಗಿತವ. ನನ್ನ ಮಕ್ಕಳು ಚೆನ್ನಾಗಿಡವ. ನನ್ನ ಮಕ್ಕಳು ಚೆನ್ನಾಗಿಡವ. $14 ಲಕ್ಷ ಒಂದ್ಸಲ. ನಾನಿದ್ದು ಏನು ಮಾಡೋಕ್ಕಾಯ್ತಿಲ್ವಲ್ಲ. ನನ್ನ ತವ ಚಿನ್ಮಾರ ಇದ್ದಿದ್ರೆ ಅದನ್ನ ಅಡ ಇಟ್ಬಿಟ್ಟು ಶಿವಣ್ಣನ ಮನೆ ಉಳಿಸ್ಕೋಬೋದಾಗಿತ್ತು. 14 ಲಕ್ಷ 2 ಸಲ. ಇನ್ನು ಯಾರು ಇದ್ರೆ ಕೂಗ್ರಪ್ಪ. ಆಗ್ಲೇ 14 ಲಕ್ಷ 2 ಸಲ ಅಂತ ಕೂಗ್ಬಿಟ್ಟವ್ರೆ. ಈ ಮನೆಗೆ ಅದೇ ಜಾಸ್ತಿ, ಇನ್ಯಾರು ಕೂಗ್ತಾರೆ ಬಿಡೋಣ. ಕೊನೆ ಸಲ ಕೂಗ್ತಾ ಇದ್ದೀನಿ. 14 ಲಕ್ಷ 3. ಚಿತ್ರೇಣ, ನೀವು ಮಾಡ್ತಿರೋದು ದೊಡ್ಡ ಅನ್ಯಾಯ.
ಗೊತ್ತು ಕಣವ ಇದು ಅನ್ಯಾಯ ಅಂತ. ಹಂಗಂತ ಸ್ವಾಮಿ ನಿಷ್ಠೆ ಬಿಟ್ರೆ ಅದು ಅನ್ಯಾಯ ಆಯ್ಕಿಲ್ವಾ? ಈ ಅನ್ಯಾಯಕ್ಕೆ ಒಂದಲ್ಲ ಒಂದು ದಿನ ನೀವು ನಂಬಿರೋ ನಿಮ್ಮ ಯಜಮಾನರಿಂದಾನೇ ನಿಮಗೆ ತಕ್ಕ ಶಾಸ್ತಿ ಆಗುತ್ತೆ. ಇದು ನನ್ನ ಶಾಪ. ನನ್ನ ಗಂಡ ವಿಷ ಸರ್ಪ ಅನ್ನೋದನ್ನ ಮರಿಬೇಡಿ. ಅದೇನಾಯ್ತದೋ ಆಗಲಿ ಬಿಡ್ರವ, ನಾನು ನೋಡ್ತಾ ಇರ್ತೀನಿ. ಅದಕ್ಕೆ ಸದ್ಯಕ್ಕೆ ನೀವು ಒಳಗೆ ಕೊಂಟೋಗ್ರವ. ಹಂಗೇನಾರು ನನ್ನ ಮಾತು ಕೇಳಿಲ್ಲ ಅಂದರೆ ಆಕೆ ಚುಚ್ಬಿಡು ಅಂದವ್ರೆ. ನಾ ಚುಚ್ಬಿಟ್ರೆ ಕೊಯ್ಯಲ್ಲ ರಕ್ತ ಆಯ್ತದೆ. ಅವೆಲ್ಲ ಆಗೋದು ಬೇಡ ಕಣ್ರವ. ಹೋಗ್ರವ ಒಳಿಕೆ ಹೋಗಿ. ಅದ್ಗೆ ಮೂರು ಸಲ ಅಲ್ಲ 3,000 ಸಲ ಕೂಗಿದ್ರು ಈ ಮನೆ ನಿಮಗೆ ಸಿಗಲ್ಲ. ಏನಮ್ಮ ಹೇಳ್ತಾ ಇದೀಯಾ? ಈ ಮನೆ ಹರಾಜಿಗೆ ಬಂದಿದೆ, ಕಾನೂನಿ ಪ್ರಕಾರ ಕೂಗ್ತಾ ಇದ್ದಾರೆ. ಪಾರು ಏನು ಹೇಳ್ತಿದ್ದೆ ಪಾರು? ಒಂದು ನಿಮಿಷ ಇರು ಮಾವ. ಏನು ಹೇಳಿದ್ರಿ ಸರ್? ಕಾನೂನು ಪ್ರಕಾರ ಕೂಗತ್ತಾ? ಕೂಗಿದ ತಕ್ಷಣ ಕೊಡೋದಕ್ಕೆ ಇದೇನು ತರಕಾರಿ ವ್ಯಾಪಾರ ಅನ್ಕೊಂಡ್ರ? ಇದು ನನ್ನ ಮನೆ, ನನ್ನ ಗಂಡ ನೀರು ಬಾಳಿ ಬದುಕಿರೋ ಮನೆ. ಸಾಲ ಕೊಟ್ಟಿಲ್ಲ ಅಂತ ಹರಾಜಾಗ್ತಿದ್ದೀರಲ್ಲ, ಆ ಹಣನ ನಾನು ಕೊಡ್ತೀನಿ. ತಗೊಳ್ಳಿ ನಿಮ್ಮ ಹಣನ. ಈ ಬ್ಯಾಗು ಚತುರದಲ್ಲಿ ಕಳೆದೋಗಿದ್ದಲ್ವಾ? ನೋಡ್ಲಾ, ಈ ಬ್ಯಾಗ್ನ ಕತ್ಗಾಕೊಂಡು ಇಟ್ಕೋಬೇಕು. ಗಂಡಿನ ಕಡೆಯವ್ರು ಕೊಡೋ ದುಡ್ಡು ಅದ್ರಾಗೆ ಐತೆ. ಓಸಿ ಉಸಾರಕ್ಕಲ್ಲ. ಇದು ಯಾರು ಅದಕ್ಕೆ ಕೈಗೆ ಹೆಂಗೆ ಬಂತು? ಹಂಗಾದ್ರೆ ಇದನ್ನು ಕದ್ದವ್ರು ಯಾರು? ನೋಡ್ದಾಕ ಇಂಥ ವಿಷ ಸರ್ಪದ ಜೊತೆಲಿ ಎಷ್ಟು ವರ್ಷದಿಂದ ಸಂಸಾರ ಮಾಡ್ಕೊಂಡು ಬರ್ತಾ ಇದೀವಿ ಅಂತ. ನಾನು ನಿನಗೆ ಅವತ್ತೇ ಹೇಳಿದೆ, ಇವ್ರು ಯಾರೂ ಸರಿಗಿಲ್ಲ, ಇವ್ರನ್ನ ಎದುರು ಹಾಕೊಳ್ಳೋದು ಬೇಡ ಅಂತ. ಲಕ್ಷ್ಮಿ ಜೀವನ ಹಾಳು ಮಾಡೋಕ್ಕಾಗಲಿಲ್ಲ ಅಂತ ಇವಾಗ ಶಿವು ಜೀವನ ಹಾಳು ಮಾಡೋಕ್ಕೆ ಹೊರಟಿದ್ದಾರೆ. ಇದ್ರ ಹಿಂದೆ ಅವ್ರ ಕೈ ಮಾಡೋನೇ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಸುಶೀಲ. ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆಗಿ ಆ ಮನೆ ಕೈ ಬಿಟ್ಟು ಹೋದ್ರೆ ಶಿವು, ಅವನ್ ತಂಗಿದಿರು, ನಮ್ಮ ಪಾರು ಎಲ್ಲಿಗೆ ಅಂತ ಹೋಗ್ತಾರೆ? ಎಲ್ಲಿರ್ತಾರಕ್ಕ? ಕಡೆ ಪಕ್ಷ ನಮ್ಮ ಮನೇಲಿ ನಮ್ಮ ಜೊತೆಲಿ ಕರ್ಕೊಂಬಂದು ಇಟ್ಕೊಳ್ಳೋಣ ಅಂದ್ರೆ ಈ ಮನುಷ್ಯ ಅದಕ್ಕೆ ಒಪ್ತಾನ? ಈ ಮನೆ ಇಲ್ಲಿದೆ, ನಾವಿಲ್ಲಿದ್ದೀವಿ ಅಂದರೆ ಅದ್ರ ಕಾರಣ ನಮ್ಮದಕ್ಕೆ ಶಾರದಾ. ನಮ್ಮ ಶಿವು ಈಗ 10 ಲಕ್ಷ ರೂಪಾಯಿಗೆ ಬೀದಿಯಲ್ಲಿ ನಿಲ್ಲೋ ಪರಿಸ್ಥಿತಿಗೆ ಬಂದಿದೆ. ಆದರೆ ನನ್ನ ತವ್ರ ಮನೆಯವರು ಇಂಥ ಎಷ್ಟೋ ಲಕ್ಷಗಳನ್ನ ದಾನ ಮಾಡಿದ್ದಾರೆ. ನಮ್ಮ ಶಿವು ಬಡವ ಅಲ್ಲ, ಅವನು ಹೊಟ್ಟೆ ಶ್ರೀಮಂತ. ಅಂಥ ದೊಡ್ಡ ಜಮೀನ್ದಾರ್ ವಂಶದಲ್ಲಿ ಹುಟ್ಟಿರೋ ನಮ್ಮ ಶಿವು ನಡು ಬೀದಿಲಿ ಮನೆ ಕಳ್ಕೊಂಡು ನಿಲ್ಲೋ ಪರಿಸ್ಥಿತಿ ಬಂದಿದೆ ಅಂದರೆ ಅದಕ್ಕೆಲ್ಲ ಗಂಡ ಅನ್ಸ್ಕೊಂಡಿರೋ ನಮ್ಮನೆ ಪಾಪಿನೇ ಕಾರಣ. ಅಕ್ಕ, ಏನು ಹೇಳ್ತಿದ್ಯಾ ನೀನು? ಏನಿಲ್ಲ ಕಾಪಾಡೋದಾದರೆ ಆ ಮಕ್ಕಳ ಮನೆ ಕಾಪಾಡಬೇಕು. ಇನ್ನು 10 ನಿಮಿಷದಲ್ಲಿ ಎಲ್ಲರೂ ಜಾಗ ಖಾಲಿ ಮಾಡಬೇಕು. ಇದೆಲ್ಲ ಆಗಲ್ಲ, ಆಗ್ಲೇ ಹರಾಜ್ಕೂ ಆಗೋಯ್ತು. ದಯಾ ಸಾಬ್ರೆ ಹೇಳಿ ಅವ್ರಿಗೆ. ಪಾರು, ಇದು ಮೊದಲು ಕಳೆದೋಗಿದ್ದ ಬ್ಯಾಗ್ ಅಲ್ವಾ? ಇದೆಲ್ಲ ಸಿಕ್ತು ಪಾರು? ಯಾರು ಕದ್ದವರು? ಹವಾ, ಇದನ್ನು ಆಮೇಲೆ ಮಾತಾಡ್ಬೋದು. ಈ ಮನೆನ ಉಳಿಸ್ಕೊಳ್ಳೋಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ಅದರಲ್ಲಿದೆ. 1 ರೂಪಾಯೂ ಆಚೆ ಈಚೆ ಇಲ್ಲ. ಒಂದು ನಿಮಿಷ ಮೇಡಮ್, ಆಲ್ರೆಡಿ ನೋಟಿಸ್ ಕೊಟ್ಟು
ಎಲ್ಲ ಆದಮೇಲೆ ಈಗ ಹೇಳ್ತಾ ಇದ್ದೀರಲ್ಲ. ಸರ್, ನೀವು ಬಂದು ನಿಮ್ಮ ಕೆಲಸ ಮಾಡ್ತಿದ್ದೀರಾ ಅನ್ನೋ ಮೆಚ್ಚುಗೆ ನನಗಿದೆ. ಆದರೆ ಕೆಲವರು ನಮ್ಮ ಮನೆನ ಹಾಳು ಮಾಡಬೇಕು ಅಂತಲೇ ಸುಳ್ಳು ದಾಖಲೆನ ತಗೊಂಡು ಏನೋ ಗೊತ್ತಿಲ್ಲದಿರೋ ನನ್ನ ಗಂಡಂಗೆ ಮೋಸ ಮಾಡ್ತಿದ್ದಾರೆ. ಆದರೆ ನಿಜ ಏನು ಗೊತ್ತಾ ಸರ್, ಇದುವರೆಗೂ ಒಂದು ನೋಟಿಸು ಬಂದಿಲ್ಲ. ಜೊತೆಗೆ ಸಾಲ ತಗೊಂಡು 1 ತಿಂಗಳು ಆಗಿಲ್ಲ. ಆದರೆ ನನ್ನ ಗಂಡಂಗೆ ದುಡ್ಡಿನ ಅವಶ್ಯಕತೆ ಇದೆ ಅನ್ನೋ ವಿಷಯ ತಿಳ್ಕೊಂಡು ಖಾಲಿ ಪತ್ರದ ಮೇಲೆ ಸೈನ್ ಹಾಕ್ಸ್ಕೊಂಡಿದ್ದಾರೆ. ಆದರೆ ನೀವು ಕಳಿಸಿರೋ ನೋಟಿಸ್ ಪ್ರಕಾರ 1 ವರ್ಷದಿಂದ ಸಾಲ ಕೊಟ್ಟಿಲ್ಲ ಅಂತ. ಸಾಲ ಕೊಡೋಕ್ಕೆ ಇವ್ರ ಹತ್ರ ಲೈಸೆನ್ಸ್ ಇದೆಯಾ? ನೋಟಿಸ್ ಕಳಿಸ್ತೀವಿ ಅಂತ ಹೇಳ್ತಿದಾರಲ್ಲ, ಅದಕ್ಕೆ ಇವ್ರ ಹತ್ರ ಸಾಕ್ಷಿ ಇದೆಯಾ? 1 ವರ್ಷದಿಂದನೇ ಸಾಲ ಕೊಟ್ಟಿದ್ದೀವಿ ಅಂತ ನನ್ನ ಗಂಡನ ಹತ್ರ ಖಾಲಿ ಪತ್ರದ ಮೇಲೆ ಸೈನ್ ಹಾಕ್ಸ್ಕೊಂಡಿದ್ದಾರೆ ಅನ್ನೋದು ಬಿಟ್ಟರೆ ಇವ್ರ ಹತ್ರ ಬೇರೆ ಸಾಕ್ಷಿ ಇದೆಯಾ? ಇಲ್ಲ. ಆದರೆ ನಾವು ರೀಸೆಂಟಾಗಿ ಸಾಲ ತಗೊಂಡಿದ್ದೀವಿ ಅನ್ನೋದಕ್ಕೆ ನನ್ನ ಹತ್ರ ಬಂಡಿಗಟ್ಟಲೆ ಸಾಕ್ಷಿ ಇದೆ.